ಜಾತ್ಯತೀತವಾಗಿ ಹಾಗೆಯೇ ಪಕ್ಷಾತೀತವಾಗಿ ಒಬ್ಬ ನಾಯಕನಾಗಿ ಕೆಲಸ ಮಾಡಬೇಕು ಅಂದರೆ ಯಾವ ರೀತಿ ಸವಾಲುಗಳು ಬರುತ್ತೆ? ಚೇರಲ್ಲಿ ಕೂತ್ಕೊಂಡು ಯಾವಾಗಲೂ ಕೂಡ ನಾನು ಹೇಳಿದ್ದೇ ಆಗಬೇಕು ಅಂತ ಭಾವನೆ ನಾವು ಕೂಡ ಬಿಟ್ಟು ಬಿಡಬೇಕು. ನಮ್ಮನ್ನು ತಿದ್ದುವಂಥ ಅಧಿಕಾರಿ ಯಾರಿಗಿರೋದು? ಮೀಡಿಯಾದವರಿಗೆ. ಅದು ನಾನು ಮೀಡಿಯಾದವ್ರಿಗೆ ಹೇಳಿದಷ್ಟೇ, ಅಸೆಂಬ್ಲಿಯಲ್ಲಿ ಆಗುವಂಥ 5 ನಿಮಿಷದ ಗದ್ದಲಕ್ಕಿಂತಲೂ ಚರ್ಚೆ ಆಗುವಂಥ ಮತ್ತು ಜನರಿಗೆ ಪ್ರಯೋಜನ ಆಗುವಂಥ ವಾತಾವರಣ ಇದೆ. ಡೆಮೋಕ್ರಸಿಯಲ್ಲಿ ಪ್ರೊಟೆಸ್ಟ್ ಇಸ್ ದಿ ಬ್ಲಡ್ ಅಂಡ್ ಬ್ಲಡ್ ಆಫ್ ದಿ ಅಪೋಸಿಷನ್. ಅವರು ಬದುಕಬೇಕಾದ್ರೆ ಅವ್ರು ವಿರೋಧ ಮಾಡಲೇ. ಮೀಡಿಯಾದನ್ನು ಜನರಿಗೆ ಬಿಂಬಿಸುವಾಗ ಅದು ಬೇಡ ಅಂತಲ್ಲ, ಅದು ಕೂಡ ಬೇಕು. ನನ್ನ ಅಣ್ಣನ ಮಗಳು ಬಂದಿದ್ರು ಸಣ್ಣವರು, ನಾನು ಕೇಳಿ ವೈ ವಾಂಟ್ ಟು ಬಿಕಮ್ ಪೊಲಿಟಿಷಿಯನ್? ಅವಳಿನಂತ ಉತ್ತರ, ಐ ವಾಂಟ್ ಟು ಶೌಟ್ ಅಂತ ಹೇಳಿ. ಯಾಕಂದರೆ ಜನ ಯಾವತ್ತೂ ಸದನವನ್ನು ನೋಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ, ಏನಪ್ಪ ಏನಾದ್ರು ಒಂದು ವಿಚಾರ ಚರ್ಚೆ ಆಗುತ್ತೆ ಅಂದರೆ ಇಲ್ಲಿ ಗಲಾಟೆಗಳೇ ಜಾಸ್ತಿ ಆಗುತ್ತೆ. ಹಾಗಾದ್ರೆ ನಿಜವಾಗ್ಲೂ ಈ ಸದನದಲ್ಲಿ ಆಗುವಂಥ ಚರ್ಚೆಗಳು ಜನರಿಗೆ ಎಷ್ಟು ಉಪಯುಕ್ತ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಕಾಡುತ್ತೆ. ನಿಜವಾಗ್ಲೂ ಅಲ್ಲಿ ಆಗುವಂಥ ಎಲ್ಲ ಖರ್ಚು ವೆಚ್ಚಗಳಿಗೆ ನಿಜವಾದ ನ್ಯಾಯ ಸಿಗುತ್ತಾ ಮೊದಲನೇದಾಗಿ ಅಂತ ನೋಡಿ. ಇದರಲ್ಲಿ ಏನು ಸಮಸ್ಯೆ ಅಂತ ಹೇಳಿದರೆ, ಇದು ಸದನದ ಮತ್ತು ಸದನದಲ್ಲಿರುವ ಸದಸ್ಯರ ಸಮಸ್ಯೆ ಅಲ್ಲ, ನೀವು ಮೀಡಿಯಾದಲ್ಲಿ ತೋರಿಸ್ತೀರಲ್ಲ ಅದು ಸಮಸ್ಯೆ. ಯಾಕಂತ ಹೇಳಿದರೆ ಇಡೀ ದಿವಸ ಬಹಳ ಚೆನ್ನಾಗಿ ನಡೆದ್ರೆ ಅದಷ್ಟು ಹೈಲೈಟ್ ಆಗಿ ಬರೋದಿಲ್ಲ. ಏನಾದರೂ ಸ್ವಲ್ಪ ಮಟ್ಟದ ಗಡಿಬಿಡಿ, ಸ್ವಲ್ಪ ಮಟ್ಟದ ಗಲಾಟೆದ ತಕ್ಷಣ ಅದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟು ಅಲ್ಲಿ ಬಹುಶಃ ಇವತ್ತು ಆ ಜನರಿಗೆ ಇವತ್ತು ಅದೇ ಬಿಂಬಿಸ್ತಾವಾಗ್ತಾ ಇದೆ. ಸೊ ನಾನು ಕೂಡ ಮಾಧ್ಯಮದ ಹತ್ರ ಕೇಳಿದಷ್ಟೇ, ನೋಡಿ ಮಾಧ್ಯಮಕ್ಕೆ ವಿಶೇಷ ಜವಾಬ್ದಾರಿ ಇದೆ. ಇದು ನಮ್ಮ 4th ಪಿಲ್ಲರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಮತ್ತು ನಮ್ಗೆಲ್ಲದಕ್ಕಿಂತ ಜಾಸ್ತಿ ಹೆಚ್ಚಿನ ಜವಾಬ್ದಾರಿ ಮಾಧ್ಯಮದವರಿಗೆ. ಯಾಕೆ? ನಾವು ಜನಪ್ರತಿನಿಧಿಗಳು ಒಂದು ಅಂಗವಾದರೆ ಅಧಿಕಾರಿಗಳು 2ನೇ ಅಂಗ, ಜುಡಿಷಿಯರಿ 3ನೇ, 4ನೇ ಪಿಲ್ಲರ್ ಇಸ್ ದಿ ಪ್ರೆಸ್. ಬಟ್ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಯಾರಿಗೆ? ಇಟ್ ಈಸ್ ಫಾರ್ ದಿ ಪ್ರೆಸ್. ವೈ? ನಾವೇನಾದ್ರು ತಪ್ಪು ಮಾಡಿದರೆ ಮಾಧ್ಯಮದವರಿಗೆ ನಮ್ಮನ್ನು ತಿದ್ದುವಂಥ ಅವಕಾಶ ಇದೆ. ಮಾಧ್ಯಮ ಕೇಸ್ ವಾಚ್ ಡಾಗ್ ಅಂತ ಹೇಳ್ತೇವೆ. ನಾವೆಲ್ಲಿ ಲೆಜಿಸ್ಲೇಚರ್ ಇರಲಿ ಅಥವಾ ನಮ್ಮ ಎಕ್ಸಿಕ್ಯೂಟಿವ್ ಇರಲಿ, ಅಧಿಕಾರಿಗಳಿರಲಿ ಅಥವಾ ನಮ್ಮ ಜುಡಿಷಿಯರಿ ಇರಲಿ, ಏನಾದರೂ ಹೆಚ್ಚು ಕಮ್ಮಿ ಮಾಡಿದಾಗ ನಮ್ಮನ್ನು ತಿದ್ದುವಂಥ ಅಧಿಕಾರಿ ಯಾರಿಗಿರೋದು? ಮೀಡಿಯಾದವರಿಗೆ. ಮೀಡಿಯಾದವರು ತಪ್ಪು ಮಾಡಿದರೆ ಏನಾಗೋದು ಪರಿಸ್ಥಿತಿ? ಆದರೆ ನಾನು ಮೀಡಿಯಾದವ್ರಿಗೆ ಹೇಳಿದಷ್ಟೇ, ಅಸೆಂಬ್ಲಿಯಲ್ಲಿ ಆಗುವಂಥ 5 ನಿಮಿಷದ ಗದ್ದಲಕ್ಕಿಂತಲೂ ಅದಕ್ಕಿಂತ ಚರ್ಚೆ ಆಗುವಂಥ ಮತ್ತು ಜನರಿಗೆ ಪ್ರಯೋಜನ ಆಗುವಂಥ ವಾತಾವರಣ ಇದೆ, ಅದು ಜಾಸ್ತಿ ಬಿಂಬಿತಗೊಳಿಸುವಂಥ ಜವಾಬ್ದಾರಿ ಇದೆ. ಆ ಕೆಲಸ ಕೂಡ ಆಗಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದರೆ ನಾನು ಗೌಜಿ ಗದ್ದಲ ಆಗೋದಿಲ್ಲ, ಮಾಡಬಾರ್ದು ಅಂದರೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನೋಡಿ, ಪ್ರತಿಭಟನೆ ಅದು ಪ್ರತಿಪಕ್ಷದ ಬ್ರೆಡ್ ಅಂಡ್ ಬೆಟರ್. ಡೆಮೋಕ್ರಸಿಯಲ್ಲಿ ಪ್ರೊಟೆಸ್ಟ್ ಇಸ್ ದಿ ಬ್ಲಡ್ ಅಂಡ್ ಬ್ಲಡ್ ಆಫ್ ದಿ ಅಪೋಸಿಷನ್. ಅವರು ಬದುಕಬೇಕಾದ್ರೆ ಅವ್ರು ವಿರೋಧ ಮಾಡಲೇ ಬೇಕು. ಅದು ಸರ್ಕಾರ ಸರಿ ಮಾಡಲಿ, ಸರ್ಕಾರ ತಪ್ಪು ಮಾಡಲಿ, ಅವು ಸರ್ಕಾರ ಸರಿ ಮಾಡಿದಂತ ಹೇಳಿ ಪ್ರತಿಪಕ್ಷ ನೀವು ಸರಿ ಮಾಡಿದಂತ ಹೇಳಿದ್ರೆ ಪ್ರತಿಪಕ್ಷದ ಇದೇ ಹೋಗ್ತದೆ. ಯಾವುದು ಅದರ ಒಂದು ಏನಿದೆ, ಪ್ರತಿಪಕ್ಷದ ಒಂದು ಗತ್ತು ಹೋಗ್ತದೆ. ಏನಂತೆ, ಏನು ಸುಕ್ಕೆಲ್ಲ ಮಾರೆಲ್ಲ ಸುಮ್ಮನೆ ಇದ್ದಾರೆ, ಏನು ಸುಕ್ಕೆಲ್ಲ ಅವ್ರು ಅದಕ್ಕೆ 100ರಲ್ಲಿ ಏನು 1,000 200ಕ್ಕೂ 100 ಪರ್ಫೆಕ್ಟ್ ಯಾವ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸರ್ಕಾರ ಇರಲಿಕ್ಕೂ ಸಾಧ್ಯ ಇಲ್ಲ. ಹೆಚ್ಚು ಕಮ್ಮಿಯಲ್ಲಿ ಬಂದೇ ಬಿಡ್ತದೆ ಈ ಜೀವನದಲ್ಲಿ ಅಥವಾ ಇಡೀ ನಮ್ಮ ಈ ಸಿಸ್ಟಮ್ನಲ್ಲಿ. ಆವಾಗ ಅದನ್ನಿಟ್ಕೊಂಡು ಅವ್ರು ಬಹುಶಃ ಅವ್ರ ಎಕ್ಸಿಸ್ಟೆನ್ಸ್ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ, ಭಾರತ ದೇಶ ಪ್ರಜಾ ಸೌಂದರ್ಯ. ಆದರೆ ತಾವು ಮೀಡಿಯಾದನ್ನು ಜನರಿಗೆ ಬಿಂಬಿಸುವಾಗ ಅದು ಬೇಡ ಅಂತಲ್ಲ, ಅದು ಕೂಡ ಬೇಕು. ಅದರ ಜೊತೆ ಉತ್ತಮವಾದ ಏನು ವಿಚಾರಗಳಿದೆ ಅದನ್ನು ಕೂಡ ಬಿಂಬಿಸ್ಬೇಕು. ಶುರುವಾದಾಗಿಂದ ಮುಗಿಯೋವರೆಗೂ ತೋರಿಸ್ತಾ ಇರ್ತೀವಿ. ಅದರಲ್ಲಿ ಜನ ಕೇಳಿರುವಂತ ಪ್ರಶ್ನೆನ ನಾನು ನಿಮ್ಗೆ ಕೇಳಿದ್ದು ಅಲ್ಲ. ನಾನು ಎಲ್ಲ ಅಂತ ಹೇಳಿದೆ, ಯಾಕೆ ಅಂತ ಹೇಳಿದ್ರೆ, ನಾನು ಮನೆಯಲ್ಲಿ ಫ್ರೀ ಟೈಮ್ ಕಾರ್ಯಕ್ರಮ ಬಂದಾಗ ನನ್ನ ಅಣ್ಣನ ಮಗಳು ಬಂದಿದ್ರು ಸಣ್ಣವಳು, 3rd ಸ್ಟ್ಯಾಂಡರ್ಡ್. ಆಗ ನಾನು ಬೇರೆಯವ್ರು ಬಂದ ಮಕ್ಳು ಹೇಳಿದ್ರು ಇವಳಿಗೆ ಇದಾಗಬೇಕಂತೆ, ಪೊಲಿಟಿಷಿಯನ್ ಆಗಬೇಕಂತೇಳಿ. ಅವಳು 3rd ಸ್ಟ್ಯಾಂಡರ್ಡ್. ನಾನು ಕೇಳಿ ವೈ ವಾಂಟ್ ಟು ಬಿಕಮ್ ಪೊಲಿಟಿಷಿಯನ್? ಅವಳಿನಂತ ಉತ್ತರ, ಐ ವಾಂಟ್ ಟು ಶೌಟ್ ಅಂತ ಹೇಳಿ. ಸೊ ಯಾಕೆಂದ್ರೆ ಸಣ್ಣ ಮಕ್ಳಿಗೆ ಕೂಡ ರಾಜಕೀಯದವರಿಂದ ಬೊಬ್ಬೆ ಹಾಕೋರಂತ ಫಿಕ್ಸ್ ಆ ಒಂದು ಮೈಂಡ್ ಸೆಟ್ ಈ ಮೀಡಿಯಾ ನೋಡಿ ಅದು ಬಂದು ಬಿಟ್ಟಿದೆ. ಸೊ ದಟ್ ವೇ ಔಟ್ ದೂರ ಮಾಡೋ ಜವಾಬ್ದಾರಿ ಮೀಡಿಯಾದವ್ರಿಗೆ ಬಹಳಷ್ಟಿದೆ.